ಬೈ ಎಲೆಕ್ಷನ್ ಎದುರಾಗ್ತಾ ಇದೆ. ಈ ನಡುವೆ ಮಂಡ್ಯದಲ್ಲಿ ಜನತಾ ದರ್ಶನ ಪಾಲಿಟಿಕ್ಸ್ ಏನಾದರೂ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ನಾಯಕರು ಇದೀಗ ಜನತಾ ದರ್ಶನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹೀಗಾಗಿ ಜನತಾ ದರ್ಶನವನ್ನೇ ಪಾಲಿಟಿಕ್ಸ್ ಆಗಿ ಬದಲಾವಣೆ ಮಾಡುವಂತಹ ಒಂದು ಕೆಲಸ ಏನಾದರೂ ಆಗ್ತಿದೆಯಾ? ನಿನ್ನೆ ಕುಮಾರಸ್ವಾಮಿ ಅವರು ಇವತ್ತು ಚಲುವರಾಯಸ್ವಾಮಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದು ಕೂಡ ಕೆರಗೋಡು ಗ್ರಾಮದಲ್ಲಿ ಜನತಾ ದರ್ಶನವನ್ನು ಹಮ್ಮಿಕೊಳ್ಳೋದಕ್ಕೆ ಅಂತ ಚಲುವರಾಯಸ್ವಾಮಿ ಅವರು ನಿರ್ಧಾರ ಮಾಡಿದ್ದಾರೆ. ಇನ್ನು ಜನತಾ ದರ್ಶನ ಕಾರ್ಯಕ್ರಮ ನಡೆಸೋದಕ್ಕೆ ಅಂತ ಕಾಂಗ್ರೆಸ್ ಕೂಡ ಈಗ ನಿರ್ಧಾರವನ್ನು ಮಾಡಿರುವಂಥದ್ದು. ಕೆರಗೋಡು ಗ್ರಾಮಕ್ಕೆ ಹೊಸ ಸ್ವರೂಪವನ್ನು ಕೊಡೋದಕ್ಕೆ, ಹೊಸ ರೂಪವನ್ನು ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ತಂತ್ರವನ್ನು ಹೆಣಿತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇಡೀ ರಾಜ್ಯದ ಒಂದು ಕೇಂದ್ರ ಬಿಂದುವಾಗಿತ್ತು ಗ್ರಾಮ. ಇದೀಗ ಇದೇ ಕೆರಗೋಡು ಗ್ರಾಮಕ್ಕೆ ಹೊಸ ರೂಪ ಕೊಡೋದಕ್ಕೆ, ಮತ್ತೆ ಚರ್ಚೆಗೆ ತರೋದಕ್ಕೆ ಅಂತ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಇನ್ನು ಶಾಸಕ ಗಣಿಗ ಪಿ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಬೆಳಗ್ಗೆ 10:30 ಕಾರ್ಯಕ್ರಮವನ್ನು ಸಚಿವ ಚಲುವರಾಯಸ್ವಾಮಿ ಉದ್ಘಾಟನೆ ಮಾಡ್ತಾರೆ. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಕೆರಗೋಡು ಗ್ರಾಮದ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಚಲುವರಾಯಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಜನರನ್ನು ಸೇರಿಸೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಪ್ಲಾನ್ ಕೂಡ ರೂಪಿಸಿದ್ದಾರೆ. ಹನುಮ ಧ್ವಜದ ವಿಚಾರದಲ್ಲಿ ವಿವಾದಿತ ಗೂಡಾಗಿದೆ ಕೆರಗೋಡು ಗ್ರಾಮ. ಒಂದು ರೀತಿಯಾಗಿ ಕಾದ ಕುಲುಮೆಯಾಗಿತ್ತು. ಈಗಲೂ ಕೂಡ ಗ್ರಾಮ ಕಾದ ಕುಲುಮೆ. ಈ ನಡುವೆ ಅದೇ ಗ್ರಾಮದಲ್ಲಿ ಜನತಾ ದರ್ಶನವನ್ನು ನಡೆಸಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಅಂತ ಪ್ಲಾನ್ ರೂಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಹನುಮ ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ವಿಷ ಬೀಜವನ್ನು ಬಿತ್ತಲು ಮುಂದಾಗಿದ್ದಕ್ಕೆ ಇದೀಗ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ, ಆ ಒಂದು ಮನಸ್ಥಿತಿಯನ್ನು ಬದಲಾವಣೆ ಮಾಡೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಜನರಲ್ಲಿ ಒಂದು ಪಾಸಿಟಿವ್ ರಾಜಕೀಯ ಒಂದು ಚರ್ಚೆ ಹುಟ್ಟುಹಾಕೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಇದೀಗ ಮುಂದಾಗ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಇದೇ ಗ್ರಾಮದಲ್ಲಿ ಈಗ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಹೆಚ್ಚೆಚ್ಚು ಜನರನ್ನು ಸೇರಿಸಬೇಕು, ಅದೇ ರೀತಿಯಾಗಿ ಹೆಚ್ಚಿನ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಆ ಅಹವಾಲುಗಳನ್ನು ಪರಿಹರಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಮುಂದಾಗ್ತಾ ಇದ್ದಾರೆ, ಒಂದು ಪ್ಲಾನ್ ರೂಪಿಸ್ತಾ ಇದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಜನರ ಅಹವಾಲುಗಳನ್ನು ನಿನ್ನೆ ಸ್ವೀಕರಿಸಿದರು. ಅದೇ ರೀತಿಯಾಗಿ ಜನರ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೂ ಕೂಡ ಕೇಂದ್ರ ಸಚಿವರು ನಿನ್ನೆ ಮುಂದಾಗಿದ್ದರು. ಇನ್ನು ಪ್ರಮುಖವಾಗಿ ಈ ಜನತಾ ದರ್ಶನವನ್ನು ಯಾವ ಕಾರಣಕ್ಕಾಗಿ ಹಮ್ಮಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಬೈ ಎಲೆಕ್ಷನ್ ಬರ್ತಾ ಇದೆ. ಬೈ ಎಲೆಕ್ಷನನ್ನು ಗಮನದಲ್ಲಿ ಇಟ್ಕೊಂಡು ಜನತಾ ದರ್ಶನ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಹಾಗೂ JDS ಎರಡೂ ಪಕ್ಷಗಳು ಕೂಡ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದೆ. DK ಶಿವಕುಮಾರ್ ಆಯಿತು, ಎಚ್.ಡಿ. ಕುಮಾರಸ್ವಾಮಿ ಆಯಿತು, ಈಗ ಇವತ್ತು ಚಲುವರಾಯಸ್ವಾಮಿ ಅವರು ಕೂಡ ಜನತಾ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಜನತಾ ದರ್ಶನ ಬೈ ಎಲೆಕ್ಷನ್ನಲ್ಲಿ ಎಷ್ಟರ ಮಟ್ಟಿಗೆ ಓಟ್ಗಳನ್ನು ಸೆಳೆಯೋದಕ್ಕೆ ಯಶಸ್ವಿ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.